ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಹಾಗೂ ಕೃಷಿ ಮಹಾವಿದ್ಯಾಲಯ ನವಲೆ ಶಿವಮೊಗ್ಗ. ನಾವು ಹೊಸಜೋಗ ಎನ್ನುವ ಊರಿನಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇಂದು ನಾವು ಶಿವು ನಾಯ್ಕ್ ಎನ್ನುವವರ ತೋಟಕ್ಕೆ ಭೇಟಿ ನೀಡಿದ್ದು, ಇವರು ಅಡಿಕೆ, ಶುಂಠಿ ಹಾಗೂ ಮೆಕ್ಕೆಜೋಳ ಬೆಳೆಯನ್ನು ಬೆಳೆದಿರುತ್ತಾರೆ. ಇವರ ತೋಟದಲ್ಲಿ ನಮಗೆ ಅಡಿಕೆ ಸುಳಿಕೊಳೆ ರೋಗ, ಕೊಳೆ ರೋಗ ಹಾಗೂ ಶುಂಠಿಯಲ್ಲಿ ಎಲೆಚುಕ್ಕೆ ರೋಗ ಕಂಡುಬಂದಿದೆ. ಇದರ ಬಗ್ಗೆ ರೈತರು ತಮ್ಮ ಅಭಿಪ್ರಾಯವನ್ನು ನುಡಿದಿದ್ದಾರೆ. ಆಯ್ತು ಸರ್, ನಮ್ಮ ಹೆಸರು ಶಿವು ನಾಯ್ಕ್ ಅಂತ, ಹೊಸಜೋಗ, ನ್ಯಾಮತಿ ತಾಲೂಕು, ಹೊನ್ನಳ್ಳಿ, ದಾವಣಗೆರೆ ಡಿಸ್ಟ್ರಿಕ್ಟು. ಸರ್, ಏನಂದರೆ ಅಡಿಕೆಯನ್ನು ಭಾಳ ಜನ ಅವಲಂಬಿಸಿದ್ದಾರೆ. ಅಡಿಕೆ ಅಂದರೆ ಈಗ ಇತ್ತೀಚೆಗೆ ಮಳೆ ಜಾಸ್ತಿ ಬಂದು ಅಡಿಕೆ ಸುಳಿ ರೋಗ ಮತ್ತು ಅದಕ್ಕೆ ತಕ್ಕಂತೆ ಹಳ್ಳುಗಳು ಉದುರೋವು, ಅದಕ್ಕೆ ಕೊಳೆ ರೋಗ ಸ್ಟಾರ್ಟ್ ಆಗಿದ್ವು ಸರ್. ಈಗ ಕೊಳೆ ರೋಗನ ತಡೆಗಟ್ಟಬೇಕು ಸರ್. ಯಾವ ಥರ ಇದು ಮಾಡ್ಬೇಕಂದ್ರೆ ಸರ್, ಅದು ರೈತರುಗಳಿಗೆ ಏನು ಮಾಹಿತಿನೂ ಗೊತ್ತಾಗ್ತಿಲ್ಲ. ಬೆಳೆದಷ್ಟು ಗೊತ್ತಿದೆ ಅವರಿಗೆ. ಕೊಟ್ಟಿಗೆ ಗೊಬ್ಬರ ಆಗಲಿ, ರಾಸಾಯನಿಕ ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಹಾಕಿ ಕೆಲವೊಬ್ಬರು ಸುಮ್ಕಾಗಿಬಿಡ್ತಾರೆ ಸರ್. ಅದರ ತಕ್ಕಂಗೆ ಅವ್ರಿಗೆ ಮೆಡಿಸಿನ್ ಯಾವ ರೀತಿ ಹೊಡಿಬೇಕಂತ ಅವ್ರಿಗೆ ಏನು ರೈತರುಗಳಿಗೆ ಅರ್ಥ ಆಗ್ತಿಲ್ಲ ಸರ್. ಅದನ್ನು ತಿಳಿಸ್ಕೊಡ್ಬೇಕು ಸರ್. ಮತ್ತು ಜೋಳ ಆಗಲಿ, ಮತ್ತು ಈಗ ಅತಿ ಹೆಚ್ಚಾಗಿ ಈ ವರ್ಷ ಬಂದಿರೋಂಥ ರೋಗ ಅಂದರೆ ಸರ್ ಚುಕ್ಕಿ ರೋಗ ಬಂದಿದೆ ಶುಂಠಿಗಳಿಗೆ. ಅದನ್ನೇ ಯಾವ ಥರ ತಡೆಗಟ್ಟಬೇಕು ಸರ್. ರೈತರಿಗೂ ಸಡನ್ನಾಗಿ ಬಂದಿದೆಯಲ್ಲ ಸರ್, ಅದು ಯಾರಿಗೂ ಒಂಚೂರು ಅರ್ಥನೇ ಆಗ್ತಿಲ್ಲ ಸರ್. ಮತ್ತು ಶುಂಠಿ ಯಾವ ಥರ ಗೊಬ್ಬರ ಹಾಕಬೇಕು ಅದರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ನಿಮ್ಮದು ಅಡಿಕೆ ತೋಟ ಎಷ್ಟಿದೆ ಸರ್? ಸರ್, ನಮ್ಮದು ಈಗ ಸದ್ಯ ಬರ್ತಾ ಇರೋದು ಅಡಿಕೆ ತೋಟ ಅಂದರೆ ಸದ್ಯ ಬರ್ತಾ ಇರೋದು ಒಂದು 8 ಎಕರೆ ಅಡಿಕೆ ತೋಟ ಇದೆ ಸರ್. ಅದರಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಕಡಿಮೆ ಇದೆ ಸರ್. ಈಗ ಕೊಳೆ ರೋಗದಿಂದ ಅಡಿಕೆ ಕೊಳೆ ರೋಗ ಭಾಳ ಬಂದಿದೆ ಸರ್. ಇದು ಶುಂಠಿ ಎಷ್ಟು ಬೆಳೀತಾ ಇದ್ರು ಸರ್? ಸರ್, ವರ್ಷ 1 ಎಕರೆ ಹಾಕ್ತಿದ್ವಿ ಸರ್. ಈ ವರ್ಷ ಚುಕ್ಕಿ ರೋಗ ಬಂದು ಅರ್ಧ ಪ್ಲಾಟೆ ಅರ್ಧ ಹೋಗಿದೆ ಸರ್. ಸ್ವಲ್ಪ ಉಳಿದಿದೆ ಈ ವರ್ಷ. ಇವರು ಶುಂಠಿಯ ಎಲೆಚುಕ್ಕೆ ರೋಗಕ್ಕೆ ನೇಟಿವೋ ಹಾಗೂ ಮ್ಯಾಂಕೋಜೆಬ್ ಅನ್ನು ಸಿಂಪಡಿಸಿರುತ್ತಾರೆ ಹಾಗೂ ಅಡಿಕೆಯಲ್ಲಿ ಕೊಳೆ ರೋಗಕ್ಕೆಂದು ಯಾವುದೇ ಔಷಧಿ ಸಿಂಪಡಣೆ ಮಾಡಿಲ್ಲ ಎಂದು ಕೂಡ ತಿಳಿಸಿರುತ್ತಾರೆ. ಇದೇ ಮೊದಲ ಬಾರಿ ಇವರ ತೋಟದಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದ್ದು, ಇಳುವರಿಯಲ್ಲಿ ಅಧಿಕ ನಷ್ಟ ಅನುಭವಿಸಿದ್ದಾರೆ.